ಅಂದರೆ ಎರಡನೇ ಶಕ್ತಿ ಕಲಬುರ್ಗಿಯವರೇ, ಸೆಕೆಂಡ್ ಸ್ಟ್ರಾಂಗ್ ಫೋರ್ಸ್. ಅಲ್ಲ, ಪ್ರಸಾದೀಕರಣಗೊಂಡಂತಹ ಒಬ್ಬ ವ್ಯಕ್ತಿಯನ್ನು ಬಸವಣ್ಣನವರು ನನಗೆ ಪರಿಚಯಿಸಿದ್ರು ರೀ. ಹೂ ಆಮ್ ಐ? ಈಗಲೂ ಮೈ ಕ್ವೆಶ್ಚನ್ ರಿಮೈನ್ಸ್. ಎನ್ನೊಳಗೆ ಏನುಂಟು? ಕೊಯಂಬತ್ತೂರಿಗೆ ಹೋಗಿನ್ರಿ ನಾವು ಒಂದು ದಿನ ತಮಿಳು ಬುಕ್ ಬಿಡುಗಡೆ ಮಾಡೋಕೆ. ಒಂದು ಗುಡಿ ಪ್ರಾಂಗಣದಾಗ ತಮಿಳು ಪುಸ್ತಕ ಹಿಡ್ಕೊಂಡು ಹೋಗೀನಿ. ಅಲ್ಲಿಬ್ಬರು ಹೆಣ್ಮಕ್ಳು ಬಂದಾರ್ರಿ ಹೊರಗೆ, ತಲೆ ಮೇಲೆ ಚಿಮಣ ಎಣ್ಣೆ ಸುರ್ಕೊಂಡು ನಾವು ಸುಟ್ಕೋತೀವಿ ಅದು. ನಾ ಏನು ಮಾಡಿದೆ? ನಾ ಏನಾದರೂ ಕೆಟ್ಟ ಕೆಲಸ ಮಾಡಿನೋ ಏನಿದು? ವಾಟ್ ನಾನ್ಸೆನ್ಸ್ ಅಂದಾಗಿಲ್ಲ. ನೀವು ಇಲ್ಲಿ ದೇವಾಲಯ ಸಂಸ್ಕೃತಿಯಲ್ಲಿ ಮಾತಾಡಬೇಡ್ರಿ, ತಮಿಳುನಾಡು ದೇವಾಲಯ ಅದಕ್ಕೆ ನಾವು ಸುಟ್ಟು ಹಚ್ಕೋತೀವಿ ಅಂದರು. ಇವತ್ತಿಗೂ ನಾನು ಪ್ರಚಾರ ಪ್ರಿಯನಲ್ಲ, ಪ್ರಸಾರ ಪ್ರಿಯ. ಬರ್ರಿ ಅಂಥೇಳಿ ಅನಂತಕುಮಾರ್ ಕರ್ಕೊಂಡು ಆದ್ರೆ ರೀ, ಅನ್ಬಿಲಿವಬಲ್. ದ ಡೋರ್ ಓಪನ್ಸ್ ಅಂಡ್ ದ ಪ್ರೈಮ್ ಮಿನಿಸ್ಟರ್ ಕುರ್ಚಿದ್ರೊಳಗೆ ಕೂತವ್ರು ಎದ್ದು ನಿಂದಿರ್ತಾರೆ ರೀ. ಕೈಯಾಗ ಒಂದು ಪೇಪರು ಸುಯ್ತು ಅವ್ರ ಕೈ ಕೊಟ್ಟಿಲ್ಲ ರೀ. ಅವರ ಅಂದ್ರೆ ಅನಂತಕುಮಾರ್ ಈ ವಚನ ಅವಾಗ ತಕ್ಷಣ ನಾ ಗುಜರಾತಿ ಸ್ವಲ್ಪ ತಲೆ ಶಾಣೆ ಐತ್ರಿ, ಇಂಜಿನಿಯರಿಂಗ್ ತಲೆ ಪಕ್ಕ ರೀ. ಅದನ್ನು ಹೋಗಿ ಗುಜರಾತಿ ಬುಕ್ ಕೊಟ್ಟು ಕೂಡಲೇ ನೋಡಾಕತ್ತಿದ್ರು. ಸ್ವಲ್ಪ ಡೀಪ್ ಹಂಗೆ ನೋಡಾಕತ್ತಿದ್ರು ವಚನಗಳನ್ನು. ಗುಜರಾತ್ ನ್ಯಾಚುರಲಿ ಅವ್ರ ಮದರ್ ಟಂಗದಾಗ ನಾ ಕೈಯಾಗ ಕೊಟ್ಟ ಮೇಲೆ ನನಗೊಂದು ಮನವೀಯತೆ ಒಂದು ಮಾತು ಹೇಳಿದರು. ಅವರು ಮತ್ತು ಜತ್ತಿಯವರು ಬಸವ ಸಮಿತಿ ಸದಾ ಬಸವಣ್ಣನ ಕಾರ್ಯಕ್ಕಾಗಿದೆ ಅನ್ನೋದು ನನಗೆ ಅರಿವಿದೆ. ಇದು ನಮ್ಮ ರಾಜ್ಯಕ್ಕೆ ನೀವು ಆದೇಶ ಕೊಡಬೇಕು ಅಂದರು. ಆದೇಶ ಕೊಡಬೇಕು ಅಂದಿದ್ದ ಅಟ್ಟೆ ಅಂಶ 2 ತಿಂಗಳದೊಳಗೆ ನಮ್ಮ ಜಾಮದಾರ್ ಅಣ್ಣವ್ರು ಇದರಲ್ಲಿ ಒಟ್ಟು ಅದೊಂದು ಶೇಪ್ ತೊಗೋತೀರಿ. ಶೇಪ್ ತೊಗೊಂಡು ಇಲ್ಲೇ ಬ್ಯಾಂಕ್ವೆಟ್ ಹಾಲ್ದಾಗ ಮೀಟಿಂಗ್ ಕರೆದ್ರು. ಅವತ್ತು ಪುಣ್ಯಾತ್ಮ ಕುಮಾರಸ್ವಾಮಿ ದೂರದಿಂದ ಅರವಿಂದವರೇ ಸಂತೋಷ ಆಯ್ತಾ ಅಂದರೆ, ಸಂತೋಷ ಆಯ್ತು ರೀ, ಮತ್ತು ಡೆವಲಪ್ಮೆಂಟಿಗೆ ಈಗೇನೋ 20 ಕೊಟ್ಟಿರ್ಬೋದು, ಮುಂದೆ ಅದು ಬೆಳೀತದೆ ಬಿಡ್ರಿ ಅಂಥೇಳಿ ಹಿಂಗೆ ಅದು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ರೂಪ ಬಂದು ಇನ್ನೂ ಅದರೊಳಗೆ ಏನೂ ಇಲ್ಲ ರೀ. ಬಟ್ ಐ ಆಮ್ ಎ ಪರ್ಮನೆಂಟ್ ಬೋರ್ಡ್ ಮೆಂಬರ್ ಆ್ಯಸ್ ಸಜೆಸ್ಟೆಡ್ ಬೈ ಮಿಸ್ಟರ್ ಜಾಮದಾರ್. ಅಗೇನ್ ಐ ಆಮ್ ಎ ಪರ್ಮನೆಂಟ್ ಬೋರ್ಡ್ member, but not as me individually, as the president of Basava Samiti, because this organization is committed only to Basavanna and not anything else other than Basavanna. ಬಸವಣ್ಣನವರಿಗಾಗಿರ್ತಕ್ಕಂಥ ಸಂಸ್ಥೆ. ನೀವು ಇಲ್ಲಿ ಮುಂಬೈಗೆ ಹೋಗ್ರಿ, ಶಿವಾಜಿದು ಒಂದು ಸಂಸ್ಥೆ ಅಂತ ಇಲ್ಲರಿ, ಯಾರ್ಯಾರೋ ಮಾಡ್ತಾರೆ. ಆದರೆ ಬಸವಣ್ಣನವರಿಗಾಗಿ ಒಂದು ಸಂಸ್ಥೆ ಅನ್ನೋದು ಸಾಮಾಜಿಕ ಸಂಸ್ಥೆ. ಸರ್, ನೀವು ನಿಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕವಾಗಿ ಇಷ್ಟೆಲ್ಲ ಗಟ್ಟಿಗೊಳಿಸಿದ್ರಿ. ಮುಂದೆ ನೀವು ಇದನ್ನು ಎಸ್ಟಾಬ್ಲಿಷ್ ಮಹಾರಾಷ್ಟ್ರಕ್ಕೆ ಮಾಡಿದ್ರಿ, ಬಸವ ಸಮಿತಿ ಬ್ರ್ಯಾಂಚ್ಗಳನ್ನು ಕೇರಳಕ್ಕೆ ಮಾಡಿದ್ರಿ, ತಮಿಳ್ನಾಡಿಗೆ ಮಾಡಿದ್ರಿ, ಅಂದಿನ ಆಂಧ್ರ ಪ್ರದೇಶಕ್ಕೆ ಮಾಡಿದ್ರಿ, ದೆಹಲಿಗೆ ತೊಗೊಂಡೋದ್ರಿ. ರೀಸೆಂಟ್ಲಿ ನಾನು ಯುರೋಪ್ಗೆ ಹೋದಾಗ ನಿಮ್ಮ ಬಸವ ಸಮಿತಿ ಚಾಪ್ಟ್ರು ಯುರೋಪ್ನಲ್ಲಿ ಇದೆ, USA ಸೊ ಇದು ಈ ಥರದ ಗ್ಲೋಬಲೈಜೇಷನ್ಗೆ ಏನು ಕಾನ್ಸೆಪ್ಟನ್ನು ರೂಪಿಸಿದ್ರಿ, ನೀವು ಹೆಂಗೆ ಅವ್ರನ್ನ ಎನ್ಕರೇಜ್ ಮಾಡಿದ್ರಿ? ಬಿಕಾಸ್ ಹಿಸ್ಟ್ರಿ ಅನ್ನೋದು ಇರುತ್ತಲ್ಲ ಸರ್, ಅದು ಯಾವ ಪ್ರಮಾಣದಲ್ಲಿ ಇಗ್ನೇಟ್ ಆಗಿರ್ತದೆ ಅದು ಭಾಳ ಇಂಪಾರ್ಟೆಂಟು. ನಾವು ಒಂದೊಂದು ಸಲ ಐತಿಹಾಸಿಕ ಅಪಚಾರಗಳನ್ನು ಮಾಡ್ತೀವಿ, ಹೊಟ್ಟೆ ಕಿಚ್ಚಿಗೆ ಜೊತೆಯವ್ರಿಗೆ ಕ್ರೆಡಿಟ್ ಕೊಡಬಾರ್ದಂತ ಏನೋ ಹಂಗೆ ಮಾಡ್ತೀವಿ. ಟೈಮ್ ವಿಲ್ ನಾಟ್ ಪರ್ಮಿಟ್ ಫಾರ್ ದ್ಯಾಟ್. ಏನು ಹೇಳ್ತೀರಿ ಸರ್? ಅಣ್ಣ, ನನಗೆ ಮೊದಲು ಒಂದು ಶಬ್ದ ಹೇಳಿದೆ, ಕರ್ನಾಟಕಕ್ಕೆ ಸೀಮಿತ ಅಂದೆ. ಅಲ್ಲಿಂದ ನನ್ನ ಅನುವಾದದ ಪ್ರಾಜೆಕ್ಟ್ ಬೇರೆ ಆರಂಭ ಆಯಿತು. ಅದನ್ನು ಹೇಳಿದಕ್ಕೆ ಮುಂದಿನ ವಿಷಯಕ್ಕೆ ಬರ್ತದೆ. ಅದು ದಟ್ ಈಸ್ ಅ ಫಸ್ಟ್ ಸ್ಟೆಪ್. ಅದಕ್ಕೆ ಅನುವಾದದ ಪ್ರಾಜೆಕ್ಟೇ ಮೇನು. ನನಗೆ ತಲೆ ಒಳಗೆ ಬಂತು ರೀ. ನನಗೇನು ತಿಳಿಲಿಲ್ಲ, ಇದು ಅನುವಾದ ಮಾಡಬೇಕಲ್ಲ ಅಣ್ಣ. ಐ ಆಮ್ ಎ ರಾ ಇಂಜಿನಿಯರ್, ಐ ಆಮ್ ನಾಟ್ ಎ ಲಿಟ್ರರಿ MA ಅಲ್ಲ, ಆ ಕಡೆ ಏನು ನನ್ನ ಸಬ್ಜೆಕ್ಟ್ ಅಲ್ಲ, ಸೂತ್ರ ಅಲ್ಲ, ಅಥವಾ ನಾನು ವಚನ ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ. ಬಟ್ ಇಂಟೆಲಿಜೆಂಟ್ ಬೈ ಆ್ಯಕ್ಷನ್ಸ್. ಅಲ್ಲ, ನಿಮ್ಮ ಜೀನ್ಸ್ನಲ್ಲೇ ಇತ್ತಲ್ಲ, ಏನೋ ಗೊತ್ತಿಲ್ಲ, ಜೀನ್ಸ್ನಲ್ಲಿತ್ತು. ಅದು ಅವೇಕಾಗ ಅರಿವು ಹೇಳಿದ್ ಕಾಣ್ತದೆ. ಕಿಟ್ಸ್ ಓನ್ ಟೈಮ್. ಏನಿಲ್ಲ, ಸೀದಾ ಏನು ಮಾಡೋದು. ನನಗೆ ದೇಶದ ಎಷ್ಟು ಭಾಷೆ ಅದಾವನು ಕೂಡ ಗೊತ್ತಿಲ್ಲ ರೀ. 22 ರೆಕಗ್ನೈಸ್ ಅದಾವೋ, 23 ಅದಾವೋ, ಏನೂ ಗೊತ್ತಿಲ್ಲ. ರಾ ಸೀದಾ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಿಗೆ ಕಾರಿತ್ತು, ಹೊಂಟೆ. ಅಲ್ಲಿ ಹೋದೆ, ಭೇಟಿ ಆದೆ. ಅಲ್ಲಿ ಒಬ್ಬರು ಡೈರೆಕ್ಟ್ರ್ ಇದ್ದರು. ಅರವಿಂದ್, ದಿಸ್ ಈಸ್ ಎ ವೆರಿ ಗುಡ್ ಕಾನ್ಸೆಪ್ಟ್, ಫಸ್ಟ್ ನೀವೊಂದು ಕಮಿಟಿ ಮಾಡಿರಿ ಅಂದರು. ಏನು ಕಮಿಟಿ ಸರ್ ಅಂದೆ. ಯು ಇಂಡಿವಿಜುವಲಿ ಯು ಕೆನಾಟ್ ಟೇಕ್ ದಿಸ್ ಡಿಸಿಷನ್, ಕಮಿಟಿ ಮಾಡ್ಕೋರಿ, ಅವ್ರ ರೆಕಮೆಂಡೇಷನ್ನಿಗೆ ಮುಂದೆ ಅದನ್ನು ಮೂವ್ ಮಾಡೋನು. ನಾನು ಏನು ಮಾಡಿದೆ,
ಸೀದಾ ಎಮ್ ಕಲಬುರ್ಗಿ ಅವ್ರದ್ದು ಒಂದು ಹೆಸರು, ಎರಡನೇದು ಜವರೇಗೌಡರು. ಜವರೇಗೌಡರು ಅವ್ರ ಮನೆಗೂ ಹೋದೆ ಪುಣ್ಯಾತ್ಮನಿಗೆ. ಇಲ್ಲ ಅದು ಎರಡನೇ ಸ್ಟೆಪ್ ಬರ್ತೈತಿ. ಆಮೇಲೆ ಸೀದಾ ಇಲ್ಲಿಂದ ಬಂತಲ್ರಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಮುಗೀತು. ಅವರು ಸಜೆಸ್ಟ್ ಮಾಡಿದರು. ನಾನು ತೆಲುಗೊಳಗೆ ಕಮಿಟಿ ಫಾರ್ಮ್ ಆಗೇ ಬಿಡ್ತು. ಡೈರೆಕ್ಟರ್ ಆಫ್ ದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಮ್ ಕಲಬುರ್ಗಿ ಆ್ಯಂಡ್ ಜವರೇಗೌಡರು. ಜಾತ್ಯತೀತ ನಿಲುವು ಬೇರೆ ನಂಬುದು ಐತಲ್ರಿ. ನಾವು ಮಠಾಧೀಶರು ಯಾರನ್ನೂ ಅದ್ರಾಗ ಹಾಕ್ಕೊಂಡಿಲ್ಲ, 3 ಮಂದಿ. ಇನ್ನು ಮುಂದಿನ ತಿಳಿಲಿಲ್ಲ. ಟ್ರೈನ್ ಹತ್ತಿದೆ, ಧಾರವಾಡಕ್ಕೆ ಹೋದೆ ರೀ. ಧಾರವಾಡಕ್ಕೆ ಹೋದಾಗ ಕಲಬುರ್ಗಿಯವ್ರು ನನಗೂ ಅಷ್ಟು ಪರಿಚಯ ಇಲ್ಲ. ಯು ನೋ ದ ಬ್ಯಾಕ್ಗ್ರೌಂಡ್. ಐ ಡಿಂಟ್ ಹ್ಯಾವ್ ಮಚ್ ಕಾಂಟ್ಯಾಕ್ಟ್ ವಿತ್ ಹಿಮ್. ಪೇಪರ್ ಓದ್ಕೋತ ಎಲ್ಲಿ ಅವ್ರಿಗೆ ಶೂಟ್ ಆತಲ್ಲ ಅದೇ ಮನೆಯೊಳಗನ ಹಿಂಗೆ ಕೂತಿದ್ರು. ಹಿಂಗೆ ಚಸ್ಮಾದಾಗ ನೋಡಿ ಯಾರು ಅರವಿಂದ್ ಬರ್ರಿ 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 ಅಂಥೇಳಿ 1 ನಿಮಿಷ ಅಂಥೇಳಿ ಪಾಪ ಒಳಗೋಗಿ ವಿಭೂತಿ ಧರಿಸ್ಕೊಂಡು ಅಂಗಿ ಹಾಕ್ಕೊಂಡು ಬಂದು ಕುಂತರ್ರಿ. ಸಿ ದ್ಯಾಟ್ ಇಟ್ ಸೆಲ್ ಗಿವ್ ಮಿ ಅ ಟ್ರಮೆಂಡಸ್. ಅದೇನು ಅಂಥ ವ್ಯಕ್ತಿ ಎನರ್ಜಿ ನೋಡ್ರಿ. ಅದು ಹೆಂಗೆ ನನ್ನಲ್ಲಿ ಏನೈತಿ ಇಲ್ಲಿ ಇವತ್ತಿನ ನಾನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಅದು ಹುಚ್ಚನಾಗ ಹುಡುಕಿ ನಾನು ಯಾರು ಅನ್ನೋದು ನನ್ನ ಪ್ರಶ್ನೆ ಇವತ್ತಿಗೂ ಐತ್ರಿ. ಅದನ್ನ ಇಟ್ಕೊಂಡು ಹೋದಾಗ ಏನು ಅರವಿಂದ್ ಅಂದರು. ಏನಿಲ್ಲರಿ ಹಿಂಗೆ ನಾನು ಅನುವಾದ ಮಾಡ್ಬೇಕಂತೀನಿ ಅಂದ ಕೂಡಲೇ ಹೌದಾ 1 ನಿಮಿಷ ಇರ್ರಿ ಅಂತೇಳಿ ಒಳಗೆ ಹೋದ್ರೆ ತಮ್ಮ ಲೈಬ್ರರಿ. ಒಂದು ಇಟ್ಟು ಕಾಗದಾಡನ್ನ ಕೈಯಾಗ ಹಿಡ್ಕೊಂಬಂದ್ರಪ್ಪ, ಇದು ತಗೋರಿ ಅಂದರು. ಇದು ಏನ್ರಣ್ಣವ್ರ ಅಂದೆ. 3000 ವಚನ ನಾನು ಸೆಲೆಕ್ಟ್ ಮಾಡಿಟ್ಟಿನಿ. ಯಾವುದು ಅಂದರೆ he was waiting for you as if he was waiting for you. ಬಸವಣ್ಣ ವಾಸ್ ಹ್ಯಾಡ್ ಆರ್ಗನೈಸ್ಡ್ ದಿಸ್. ಬಸವಣ್ಣವ್ರು ಇದು ಅರೇಂಜ್ಮೆಂಟ್ ಮಾಡ್ಯಾರ. ನಾನು ತಲೆಯೊಳಗೆ ಇದು ಬರಬೇಕು, ಸೆಂಟ್ರಲ್ ಇನ್ಸ್ಟಿಟ್ಯೂಟಿಗೆ ಹೋಗ್ಬೇಕು, ಅಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕು. ಧಾರವಾಡದಾಗ ಅವ್ರ ಪರಿಚಯನೂ ಇಲ್ಲದ ವ್ಯಕ್ತಿಯನ್ನು ಪರಿಚಯ ಮಾಡ್ಕೋಬೇಕು. ಅದೆಲ್ಲ ನೋಡ್ರಿ ಅರವಿಂದ್, ಇದನ್ನು ಅನುವಾದ ಮಾಡಿಸ್ಬೇಕಂತ ನಾ ಗದಗ ಮಠಕ್ಕೆ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ವಿಚಾರ ಮಾಡ್ತೀರಿ. ನೀವೇ ಬಂದಿರಿ ಅಂದಮೇಲೆ ಇನ್ನು ನೀವು ಅದನ್ನ ಮಾಡಬಲ್ಲರಿ ಅಂತ ನನಗೂ ಒಂದು ಐತಿ. ಅದರಿಂದ ಇದನ್ನು ಕೈ ಹಿಡ್ಕೋರಿ ಅಂದ್ರೆ ಅಣ್ಣ ಇದನ್ನು ತೊಗೊಂಡು ನನ್ನ ಕಡೆ ನನಗೇನಾಗ್ತೈತೆ ರೀ ಇದು ಒಂದೇ. ನೀವು ಅದಕ್ಕೆ ಸಂಪಾದಕ ನೋಡ್ರಿ, ನಮ್ಮ ಲಿಂಗಾಯತರದ್ದು ಒಂದು ಕೆಟ್ಟ ಹ್ಯಾಬಿಟ್ ಐತಿ. ಏನು ಹೇಳೋಕ್ಕೋದ್ರೆ ನೀವು ಬರ್ರಿ ಅಂತಾರೆ. ಅಣ್ಣ ಇದು ದೊಡ್ಡ ಕೆಲಸ ಐತಿ ಅಂತ ನೀವೇ ಹೇಳಿದ್ರಿ, ಯಾಕೆ ಆಗಂಗಿಲ್ಲ ಅಂತ. ಆಯ್ತರಿಪ್ಪ ಬರ್ತೀನಿ ಅಂಥೇಳಿ ಅವತ್ತು ಆ ಪ್ರಾರಂಭವಾದ ಕಾರ್ಯಕ್ರಮ ಮೊದಲ 12 ಭಾಷೆಗೆ ಏನೋ ಅದು ರೀ. ಅದು ಬಿಡುಗಡೆಗೆ ನಮ್ಮ ತಂದೆಯವ್ರದ್ದು ಶತಮಾನೋತ್ಸವ. 3000 ವಚನಗಳು ಕೇವಲ ಬಸವಣ್ಣನ ಆಯ್ಕೆ ಮಾಡ್ಕೊಂಡ್ರೆ ಎಲ್ಲ ಶರಣರು ಇಲ್ಲ, ಎಲ್ಲ ಶರಣರ 173 ಶರಣರ ಆಯ್ದ 3000 ವಚನ. ಅದೇನೋ ಕಟ್ ಅಂದ್ರೆ 2500 ತಾರತ್ ನನಗೆ ಯಾರೋ ಹೇಳಿದ್ರು ರೀ. ಹಿಂಗೆ ಅಂದಾರನ್ನವ್ರ ಕಟ್ ಅಂದ್ರೆ 2500. ಹಂಗೆ ಒಂದು 500 ತೆಗಿತೀನಿ ಬಿಡ್ರಿ. ನಾ ಕೇರಳಕ್ಕೆ ಹೊಂಟೀನಿ, ನನ್ನ ಮಗ ಕೇರಳದಾಗ ಅದಾರ. ಅವ್ರು ವಿಜಯ್ ಅಂತ ಅವ್ರ ಮಗ ಯಾರು, ಅವ್ರು ಕೇರಳದಾಗ ಅದಾರ. ಅಲ್ಲಿಗೆ ಒಂದು 2 ತಿಂಗಳು ಇರ್ತೀನಿ, ಕುತ್ಕೊಂಡು ನಾ ತಕ್ಕೊಡ್ತೀನಿ, ಯಾವುದಿರಲಿ ಅವಷ್ಟು ಇರಲಿ ತೊರೆದು ಅಲ್ಲಿ ಬಂದ ಕೂಡಲೇ ಬಂದು ಇಲ್ಲಿ ಬಸವ ಸಮಿತಿಗೆ ಬಂದು ಕ್ವಾಟ್ ಇಟ್ಟು ಬಿಟ್ರಿ. ನಮ್ಮ ಮತ್ತೆ ಹೆಂಗೆ ಮಾಡಿಲ್ರಿ ಅಣ್ಣ ನಾನು ಕಿರಿಕಿರಿ. ಆವಾಗ ಅದು ನಿಮ್ಮ ಸಾಹಿತ್ಯ ಕೇಂದ್ರ ಐತಲ್ಲಿ ದಿಲ್ಲಿ ಒಳಗೆ ರೀ, ಸೆಂಟ್ರಲ್ ಅಕಾಡೆಮಿ. ಹಾಂ, ಅದು ಸಾಹಿತ್ಯದ ಹೆಡ್. ಅಲ್ಲಿ ಅಗ್ರಹಾರ ಕೃಷ್ಣಮೂರ್ತಿನ ಅವರೇ ಕರೀರೋಣಂತಿಲ್ಲ ಅದು. ಅವರಿಗೆಲ್ಲ ಭಾಳ ಕ್ಲೋಸ್ ಅಲ್ರಿ. ಹೌ ನನಗೆ ಕೈ ಹಿಡಿದ್ರು ಅನ್ನಲಾಕ್ರಿ. ಒಂದು ಕಡೆ ಬಸವಣ್ಣ ಕೈ ಹಿಡಿದ್ರು ವಿಚಾರದಿಂದ, ಇವರು ಆ್ಯಕ್ಷನ್ನಿಗೆ ಇವರು ಕೈ ಹಿಡಿದ್ರು. ಇಬ್ಬರು ಹಿಡ್ಕೊಂಡು ಅಗ್ರಹಾರ ಕೃಷ್ಣಮೂರ್ತಿ ಕರೆದ ಕೂಡಲೇ ಅವರೆಲ್ಲ ಲಿಸ್ಟ್ ಕೊಟ್ಟರು. ಅವ್ರಿಗೆ ಈ ಹ್ಯಾಡ್ ದ ನಾಲೆಜ್. ಆವಾಗ ಅಲ್ಲಿ ಆರಂಭ ಆಯಿತು. ಇಂತಿಂಥವ್ರು ಮೊದಲು ಏನು ಮಾಡೋಣ್ರಿ ಅಣ್ಣವ್ರ ಅಂದ ಕೂಡಲೇ ಮೊದಲ ಕನ್ನಡ ಬರತಕ್ಕಂತಹ ಅನ್ಯ ಭಾಷಿಕರನ್ನು ಹುಡುಕಿ ಅವರಿಂದ ಪ್ರಥಮವಾಗಿ ಮಾಡಿಸ್ಬಿಡುನು. ಅವು ನಮ್ಮ ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಆಗಿ ಮುಂದೆ ಬರೋಕ್ಕಾಗ್ತವೆ. ಉದಾಹರಣೆಗೆ ಹಿಂದಿ ಬೇಕು, ನಿಮಗೆ ಸಂಸ್ಕೃತ ಬೇಕಾಗ್ಬೋದು, ಇಂಗ್ಲೀಷ್ ಬೇಕಾಗ್ಬೋದು. ಇದನ್ನು ಮೊದಲು ಮಾಡ್ಕೊಂಬಿಡುನು. ಮಾಡ್ಕೊಂಡ್ಮೇಲೆ ಅದ್ರ ಜೋಡಿ ಮರಾಠಿ ಗೊತ್ತಿದ್ದವ್ರು ಇದ್ದರು, ಬಂಗಾಲಿ ಸಿಕ್ಕಳ್ರು, ಒಬ್ಬ ಹೆಣ್ಮಗಳು ಅಲ್ಲಿ. ಹಂಗೆ ನಮಗೆ ಪಂಜಾಬಿ ಸಿಕ್ಕರು. 10 ಭಾಷೆ ಕೂಡಿಸಿಬಿಟ್ಟು ಅವರೇ ಒಂದು ಕಮಿಟಿ ಫಾರ್ಮ್ ಮಾಡಿಬಿಟ್ರು. ಪಾಪ ಕರೆದಾಗ ರೀ, ಲೆಟ್ ಮಿ ಬಿ ಇಟ್ ಟಚಸ್ ಮೈ ಹಾರ್ಟ್. ಒಂದು ಫೋನ್ ಮಾಡಿ, ಅಣ್ಣ ಮುಂದಿನ ಸಂಡೇ ಕಾರ್ಯಾಗಾರ ಇಟ್ಕೊಳ್ಳೇನ್ರಿ, ಯಾವಾಗ ಹೇಳ್ತೀರಿ ಹೇಳ್ರಿ, ಟಿಕೆಟ್ ಒಂದು ಸಿಗ್ತೈತಿಲ್ಲೋ ನೋಡ್ತೀನಿ ಬರ್ತೀನಿ ಅತ್ತರಿ. ಸಿಂಗಲ್ ಕಾಲ್ ದಟ್ ಗ್ರೇಟ್ ಮ್ಯಾನ್ ಯೂಸ್ ಟು ಕಮ್ ಟು ಮೀ. ಬಂದು ಇಲ್ಲಿ 9 ವರ್ಷ ನನ್ನ ಜೋಡಿ ಕೆಲಸ ಮಾಡ್ಯಾರ್ರಿ. ಅಂದರೆ 2ನೇ ಶಕ್ತಿ ಕಲಬುರ್ಗಿಯವರೇ, ಸೆಕೆಂಡ್ ಸ್ಟ್ರಾಂಗ್ ಫೋರ್ಸ್ ಅಲ್ಲ. ಪ್ರಸಾದೀಕರಣಗೊಂಡಂತಹ ಒಬ್ಬ ವ್ಯಕ್ತಿಯನ್ನು ಬಸವಣ್ಣನವರು ನನಗೆ ಪರಿಚಯಿಸಿದ್ರು ರೀ. ಹೂ ಆಮ್ ಐ? ಈಗಲೂ ಮೈ ಕ್ವೆಶ್ಚನ್ ರಿಮೈನ್ಸ್. ಎನ್ನೊಳಗೆ ಏನುಂಟು? ಇದು ಹೆಂಗೆ ಪ್ರಸಾದೀಕರಣ ಹೆಂಗೆ ಆಗ್ತೈತಿ ಅನ್ನೋಕ್ಕೆ ಇದು ಆಧ್ಯಾತ್ಮಿಕದ ಆನುಭಾವಿಕ ನೆಲೆ. ಆ ಪುಣ್ಯಾತ್ಮ ಬಂದು, ಅಗ್ರಹಾರ ಕೃಷ್ಣಮೂರ್ತಿ ಬಂದು
ಎಲ್ಲ ಸೆಟ್ಟಾಗಿ ಏನೋ ಮಾಡಿ 10 ಭಾಷೆ ಮುಗಿದು ರೀ. ಅಣ್ಣ ಇದನ್ನು ರಿಲೀಸ್ ಮಾಡ್ಬೇಕಲ್ರಿ, ಏನಾರು ಮಾಡಿ ನ್ಯಾಷನಲ್ ಪ್ರೋಗ್ರಾಮ್ ಮಾಡ್ಬೇಕ್ರಿ ಅದು. ನಮ್ಮ ಅಪ್ಪನ ಬೇರೆ ಸೆಂಟನರಿ ಸೆಲೆಬ್ರೇಷನ್, ಸ್ಟೇಟ್ ಇಟ್ ಈಸ್ ಅ ಡ್ಯೂಟಿ ಫಾರ್ ದ ಗೌರ್ಮೆಂಟು ಮಾಡಬೇಕು. ಸೀದಾ ನಮ್ಮ ಅಲ್ಲಿ ಇದ್ರೊಳಗೆ ರೀ ಧಾರವಾಡ MP ಇದ್ರಲ್ರಿ, MP ಸನದಿಯವರು, ಐ ಜಿ ಸನದಿಯವರು, ಅಣ್ಣ ದಿಲ್ಲಿಗೆ ನನಗೇನು ಗೊತ್ತಿಲ್ಲ, ಸ್ವಲ್ಪ ಬರ್ತೀರೇನು, ಕನೆಕ್ಟ್ ಮಾಡ್ತೀರೇನು ಅಂದೆ. ಪಾಪ ಪುಣ್ಯಾತ್ಮ ಬಂದು ಏನು ಮಾಡೋಣ್ರಿ ಅಂದ. ಇಲ್ಲ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜತ್ತಿಯವ್ರದ್ದು ಶತಮಾನೋತ್ಸವ, ಈಗಿನ ವೈಸ್ ಪ್ರೆಸಿಡೆಂಟ್ ಇಂಡಿಯಾ ಕರೆಯೋನು. ಸೀದಾ ಹೋದರು, ಹಮೀದ್ ಅನ್ಸಾರಿ ಅವ್ರಿಗೆ ಭೇಟಿ ಆದರು. ಅವ್ರಿಗೆ ಗೊತ್ತಿದ್ರು ಕಾಣ್ತೈತೆ ರೀ. ಹಮೀದ್ ಅನ್ಸಾರಿ ಬಂದರು, ಶತಮಾನೋತ್ಸವ ಆಯಿತು. MM ಕಲಬುರ್ಗಿ ಅವತ್ತಿದ್ದರು, ಚಪ್ಪಾಳೆ ತಟ್ಟಿದ ಫೋಟೋಗಳು ನಮ್ಮ ಹತ್ರ ಅದಾವ್ರಿ. ಅಲ್ಲಿಂದ ಆರಂಭ ಆಯಿತು ನೋಡ್ರಿ ನನ್ನ ಜರ್ನಿ. ಈಗ ಮಹಾರಾಷ್ಟ್ರ ನೀವು ಪ್ರಶ್ನೆ ಕೇಳಿದ್ರಿ, ಮಹಾರಾಷ್ಟ್ರಕ್ಕೆ ನೀವು ಹೋಗ್ಲಿಕ್ಕೆ ಏನು ಪ್ರೇರಣೆ? ಈಗ ಮರಾಠಿ ಪುಸ್ತಕ ಇಲ್ಲಿ ಇಟ್ಕೊಂಡು ಕುಂತು ಸುಮ್ಮನೆ ಅದನ್ನು ವಿಡಿಯೋದಾಗ ತೋರಿಸೋದಕ್ಕಿಂತ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಲ್ರಿ. ಇವು ಎಲ್ಲಿ ಪಂಜಾಬಕ್ಕೆ ಹೋಗಬೇಕು, ಎಲ್ಲಿ ಹೋಗ್ಬೇಕು ಪಂಜಾಬದಾಗ? ನನಗೇನು ಗೊತ್ತು, ಪಂಜಾಬದ ತಳ ಬಿಡ ಗೊತ್ತಿಲ್ಲದವನಿಗೆ. ಇನ್ನು ಜತ್ತಿಯವ್ರ ಮಗ ಅಂದ ಕೂಡಲೇ ಎಲ್ಲಿ ಎಂಟ್ರಿ ಸಿಗ್ತೈತೆ ಅನ್ರಿ? ಏನು ಆಫೀಸ್ಗಳಾಗ ಸಿಗ್ತೈತೆ ಸರ್, ಸರ್ಕಾರದಾಗ ಸಿಗ್ಬೋದು ರೀ. ಈ ಅಕಾಡೆಮಿಕ್ ವರ್ಕನ್ನ ಎಲ್ಲಿ ಮಾಡಬೇಕು? ಯೂನಿವರ್ಸಿಟಿ ಮಾಡಬೇಕು. ಅಲ್ಲಿ ಅಂದ ಕೂಡಲೇ ನಾ ಸೀದಾ ಶಿವರಾಜ್ ಪಾಟೀಲ್ ಅಲ್ಲಿ ರಾಜ್ಯಪಾಲರು ಮತ್ತು ಬಸವಣ್ಣ ಕೂಡಿಸಿದ್ರು ರೀ. ಅಣ್ಣ ಇದನ್ನು ಲಿಂಕ್ ಬಿಡಬೇಡ್ರಿ ನೀವು. ಹೌದು, ಇಡೀ ನನ್ನ ಏನು ಇಂಟರ್ವ್ಯೂ ಮಾಡ್ತೀರಿ ಎಲ್ಲದರಾಗ ಬಸವಣ್ಣ ಹೆಂಗೆ ನನ್ನ ಜೋಡಿ ಪಾತ್ರ ವಹಿಸ್ಯಾರ. ಬಸವಣ್ಣಗೆ ಗೊತ್ತೈತೆ ಸರ್ ಹೆಂಗೆ ಕೆಲಸ ತಗೋಬೇಕು, ಯಾರು ಅದು ಗೊತ್ತಿಲ್ಲರಿ. ಆಧ್ಯಾತ್ಮಿಕವಾಗಿ ನಾನು ಅನುಭಾವಿಕವಾಗಿ ಹೇಳ್ತೀನಿ. ಆ ಪುಣ್ಯಾತ್ಮ ಅಲ್ಲಿ ಅವ್ರು ಗವರ್ನರ್ ಇರ್ಬೇಕ್ರೆ ಅವಾಗ ಅವ್ರ ಥ್ರೂ ಫೋನ್ ಮಾಡಿಸಿದೆ. ಅಲ್ಲಿ ಹೋದಾಗ ಅಲ್ಲಿ ಚರ್ಚೆ ಏನಿದು ಹಿಂಗೆ ಅಂದ ಕೂಡಲೇ ಕರೆಂಗೆ ಯೂನಿವರ್ಸಿಟಿಗೆ ಅವ್ರಿಗೇನ್ರಿ ಚಾನ್ಸಲರ್ ಆಫ್ ಯೂನಿವರ್ಸಿಟಿ, ಪಂಜಾಬ್ ಯೂನಿವರ್ಸಿಟಿಗೆ ಫೋನ್ ಮಾಡಿದರು. ಇಲ್ಲಿ ಬಿಡುಗಡೆ ಮಾಡೋಕ್ಕೊಂದು ವ್ಯವಸ್ಥೆ, ನೀವೇನು ಚಿಂತೆ ಮಾಡಬೇಡ್ರಿ, ರಾಜ್ಭವನ್ ವಿಲ್ ಟೇಕ್ ಕೇರ್ ಆಫ್ ದಿಸ್ ರಿಲೀಸ್ ಅಂದ್ಬಿಟ್ರು. ಇನ್ನೇನು ಬೇಕ್ರಿ? ಬಸವಣ್ಣ ಮೊದಲೇ ಪ್ರಧಾನಿ ಕೆಲಸಗಳೆಲ್ಲ ಪ್ರಧಾನಿ ಲೆವೆಲ್ಗೆ ಆಗ್ಬೇಕಲ್ಲ ಸರ್, ಅದು ಅವರೇ ಮಾಡ್ಕೋಬೇಕು. ಹೌದು, ನಾವ್ಯಾರು ಮಾಡಕ್ಕೆ? ನಾವ್ರಿ ಮತ್ತೆ ನಾ ಗಿಡ ತಪ್ಪಲಲ್ಲ. ಆನೆಸ್ಟ್ಲಿ ಸರ್, ಹೂ ಆಮ್ ಐ? ನೈದರ್ ಐ ಆಮ್ ಎ ಪೊಲಿಟಿಷಿಯನ್, ಐ ಆಮ್ ನೋಬಡಿ. ಅಲ್ಲಿ ಹೋಗಿ ರಾಜಭವನದಾಗ ನನಗಲ್ಲಿ ಇರಾಕು ಒಂದಿನದ ವ್ಯವಸ್ಥೆ. ಆಫ್ಕೋರ್ಸ್ ನಮ್ಮ ತಂದಿದ್ದು ಒರಿಸ್ಸಾನು ನೋಡೀವಿ, ಪಾಂಡಿಚೇರಿ ನೋಡೀವಿ. ಆದರೆ ವೆನ್ ಈಸ್ ನಾಟ್ ದೇರ್, ಎಂಟ್ರಿಂಗ್ ಇನ್ ಟು ಪಂಜಾಬ್ ರಾಜಭವನ್, ಸ್ಟೇಯಿಂಗ್ ದೇರ್, ನೆಕ್ಸ್ಟ್ ಡೇ ಬ್ಯೂಟಿಫುಲ್ ಅರೇಂಜ್ಮೆಂಟ್, ಹೈ ಟಿ ಅರೇಂಜ್ಮೆಂಟ್ ಬೈ ಹೋಮ್ ದ ಗವರ್ನರ್ ಆಫ್ ಪಂಜಾಬ್. ಬುಕ್ ಗಾಟ್ ರಿಲೀಸ್. ಹೀಗಾಗಿ ಮತ್ತು ನಾ ಇಲ್ಲಿಂದ ಬಿಹಾರಕ್ಕೆ ಹೋದೆ. ಹಿಂಗೆ ಒಂದು ಕ್ಷೇತ್ರಗಳ ಬೆಳವಣಿಗೆ. ಆ ಸಂದರ್ಭಕ್ಕೆ ಇದು ಬೆಳೀತು, ಮಹಾರಾಷ್ಟ್ರ ಬೆಳೀತು, ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ದೊಡ್ಡ ಯಾತ್ರೆ ಮಾಡಿದೆ ರೀ, 31 ದಿನದ ಯಾತ್ರೆ ಮಾಡಿದೆ ರೀ. ನಮ್ಮ ಬಸವ ಸಮಿತಿ ಮೇಲಿರೋ 14 ಫೂಟದ ಬಸವಣ್ಣನವ್ರನ್ನೊಂದು ವ್ಯಾನ್ದಾಗ ಇಟ್ಕೊಂಡು 31-28 ಡಿಸ್ಟ್ರಿಕ್ಟು 47 ಡಿಗ್ರಿ ಟೆಂಪ್ರೇಚರ್ದಾಗ ರೀ. ಒಂದೇ ಹುಚ್ಚು ಕೈಯಾಗ ನನಗೆ ಮರಾಠಿ ವಚನಗಳದಾವು. ಇದನ್ನು ಎಲ್ಲ ಕಡೆ ಮುಟ್ಟಿಸ್ಬೇಕು. ಸುಮ್ಮನೆ ನಾ ಪೇಪರ್ದಾಗ ಕೊಟ್ಟು ಪತ್ರಿಕಾ ಹೇಳಿಕೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂಥೇಳಿ ಊರಿಗೆ ನಾನು ನನ್ನ ಶ್ರೀಮತಿ ರೀ, ಯಾರೂ ಇಲ್ಲ ಜೋಡಿ. ಅವಾಗ ನಿಮ್ಮ ಯಾರೋ ಇದ್ದರು ಇಲ್ಲ, ಅದಲ್ಲ, ಅದು ಬೇರೆ. ಒಟ್ಟಾರೆಯಾಗಿ ಅದಕ್ಕೊಂದು ಪ್ರೋಗ್ರಾಮ್ ಆಯಿತು. ಒಂದು 30 ದಿನದ ಪ್ರೋಗ್ರಾಮ್ ಮಾಡಿದ ಮೇಲೆ ಇವತ್ತು 5ನೇ ಸರ್ತಿ ರೀಪ್ರಿಂಟ್ ಆಗ್ಲಾಕತ್ತೈತೆ ರೀ ಮರಾಠಿ ವಚನಗಳು. ಮಹಾರಾಷ್ಟ್ರ ನೋಡ್ರಿ, ಅದು ಎಷ್ಟು ಪ್ರಭಾವ ಆಯ್ತಂದ್ರೆ ಅಲ್ಲಿ ಲಿಂಗಾಯತರಿಗೊಂದು ಅಸ್ತಿತ್ವ ಸಿಕ್ತು. ಕಾರಣ ಅಂದ್ರೆ ರೆಫರೆನ್ಸ್ ಇತ್ತು, ಎಲ್ಲರಿಗೂ ರೀ ರೆಫರೆನ್ಸ್ ಸಿಕ್ತು. ಮರಾಠಿ ಪುಣ್ಯಕ್ಕೆ ಬಾಲ್ಕಿ ಪಟ್ಟದ್ದೇವರು ಅವಾಗ ತಮ್ಮ ಸಹಾಯ ಮಾಡಿದರು, ಅವರು ಪ್ರಿಂಟ್ ಮಾಡಕ್ಕೆ ಹತ್ತಿ ಬಿಟ್ರು. ಅದು ಒಂದಕ್ಕೊಂದು ಪೂರಕ ಆತ್ರಿ. ಅದು ಮತ್ತು ಬಸವಣ್ಣವ್ರೆ, ಹೌದು, ನಿನ್ನ ಕಡೆ ಒಬ್ಬನ ಕಡೆ ಕಟ್ಟಾಗ್ತೈತೇವ ಮಗನೇ, ಇಲ್ಲದಾರ ಗುರುಗಳು ಅವರು ಮಾಡ್ತಾರತ್ತ. ಅವರು ನಾವು ಮಾಡಿದಾಗ ಅವ್ರದ್ದು ಸಾಕಷ್ಟು ಅಲ್ಲಿ ಶಕ್ತಿ ಬಳಸಿದ್ರು. ನಂದು ಬೇರೆ ಥರದ ಶಕ್ತಿ, ಅವ್ರದ್ದು ಬೇರೆ. ಮಲಯಾಳಂಕ್ಕೂ ಬಂತು ಸರ್. ಬಿಡ್ರಿ, ನೀವು ಬಂದಿದ್ರಲ್ಲ ಮಲಯಾಳಂ, ಯು ಹ್ಯಾವ್ ಸೀನ್ ವಾಟ್ ವಿ ಹ್ಯಾವ್ ಡನ್. ಎಂಥ ಮಲಯಾಳಂದಳ ಅದು ಅನುವಾದನೇ ಒಂದು ದೊಡ್ಡ ಇತಿಹಾಸ. ಆ ಇತಿಹಾಸನ ಮುಗಿಸ್ಕೊಂಡು ಅಲ್ಲಿ ಟ್ರಿವ್ಯಾಂಡ್ರಮ್ದಾಗ MM ಕಲಬುರ್ಗಿ ಅವರು ಅದನ್ನು ಅನುವಾದ ಕ್ರಿಯೆಗೆ ಬಂದಾಗೂ ಕೂಡ ಆ ಪುಣ್ಯಾತ್ಮ ಕುಂತಿದ್ದ ರೀತಿ ಇವತ್ತಿಗೂ ನನ್ನ ಕಣ್ಣು ಮುಂದೆ ಕಟ್ಟಿದಂಗೆ ಐತ್ರಿ. ಅವರಲ್ಲಿ ನಾನು ಬಸವಣ್ಣನನ್ನು ನೋಡ್ತಾ ಇದ್ದೆ. ಅವರೊಬ್ಬ ದೊಡ್ಡ ಸಾಹಿತಿ ಇರ್ಬೋದು, ದ್ಯಾಟ್ ಈಸ್ ಸೆಕೆಂಡ್ರಿ. ಇನ್ ವಾಟ್ ವೇ ನನಗೇನು ಉಪಯೋಗ ರೀ? ಐ ಆಮ್ ನಾಟ್ ಎ ಲಿಟ್ರರಿ ಕ್ಯಾರೆಕ್ಟರ್. ಅಲ್ಲಿ ಅವರು ಬಂದ ರೀತಿ, ಅನುವಾದದ ನನಗೆ ಸಪೋರ್ಟ್ ಮಾಡಿದ ರೀತಿ. ಇವ್ರಿಗೆ ಮಲಯಾಳಂ ಭಾಷೆ ಬರೋಕ್ಕಿಲ್ಲ, ಅವ್ರು ಅನುವಾದ ಮಾಡಿದವ್ರು ಹೇಳೋರು, ಇನ್ನೊಂದು ಹೇಳುವನವರು. ಅವ್ರು ಹೇಳೋ ರೀತಿ ಒಳಗೆ ಭಾವದಿಂದ ಕ್ಯಾಚ್ ಮಾಡ್ತಿದ್ರು. ನನಗೆ ಇಂಗ್ಲೀಷ್ ಬರ್ತಿತ್ತು ರೀ.
ಇಂಗ್ಲೀಷು ಬರ್ತೈತಿ, ನನಗೆ ಹಿಂದಿನೂ ಬರ್ತೈತಿ. ಐ ಯೂಸ್ ಟು ಕನೆಕ್ಟ್ ಇನ್ ಬಿಟ್ವೀನ್. ಹಿಂಗಾಗಿ ಕನೆಕ್ಟ್ ಮಾಡ್ಕೋತು ಅದನ್ನು ಮುಗಿಸಿದ್ವಿ. ತಮಿಳ್ನಾಡಿಗೆ ಮಾಡಿದ್ದೀವಿ, ಕೇರಳಕ್ಕೆ ಮಾಡಿದ್ದೀವಿ, ಇಡೀ ತೆಲಂಗಾಣಕ್ಕೆ ಮಾಡಿದ್ದೀವಿ, ಆಮೇಲೆ ಇಡೀ ಆಂಧ್ರ ಪ್ರದೇಶ್ ಅರೌಂಡ್ 6,800 ಕಿಲೋಮೀಟರ್ಸ್. ಐ ಡೋಂಟ್ ನೋ ಎನಿಬಡಿ ಇವತ್ತಿನ ತನಕ ಯಾರು ಅಡ್ಡಾಡೋರೆಲ್ಲ ಗೊತ್ತಿಲ್ಲ. ಇಲ್ಲ ಸರ್. ಡಿಸ್ಟ್ರಿಕ್ಟಿಗೆ ಅಡ್ಡಾಡೀನಿ ರೀ, ವಚನಗಳು ಕಟ್ಕೊಂಡು, ತೆಲುಗು ವಚನಗಳು. ಆದರೆ ಅಲ್ಲಿ ಯಾಕೋ ನನಗೆ ಕ್ಯಾಚ್ ಆಗಲಿಲ್ಲ. ಅಲ್ಲಿರ್ತಕ್ಕಂಥ ಸಮಾಜದೊಳಗೆ ಇನ್ನೂ ಅವರು ನಾನ್ ವೆಜಿಟೇರಿಯನ್ಸ್ ಅದಾರ, ಬರೀ ಜಂಗಮರ ಅನ್ಕೋದು ಗುಡಿ ಸಂಸ್ಕೃತಿ ಐತಿ. ನಾನು ಸಾಕಷ್ಟು ಗುದ್ದಾಡೀನಿ. ತೆಲಂಗಾಣಕ್ಕೆ ಬಂತು ರೀ, ಅಲ್ಲಿ MP ನಮ್ಮ ಗುರುತಿನವ್ರು ಇದ್ದರು, ಹೀ ಟುಕ್ ಇಂಟ್ರೆಸ್ಟ್. ಆದರೆ ಆಂಧ್ರ ಪ್ರದೇಶಕ್ಕೆ ನನ್ನ ಕಡೆ ಆಗಲಿಲ್ಲ. ಅಲ್ಲಿ ಈ ಶೈವ ಪರಂಪರೆಯ ಹಿನ್ನೆಲೆ ಭಾಳ ಇತ್ತು ರೀ, ಶ್ರೀಶೈಲ ಇದೆಲ್ಲ ಆರಾಧ್ಯ ಪರಂಪರೆನೂ ಅಲ್ಲಿ ಭಾಳ ಇತ್ತು ರೀ. ಐ ನೀಡ್ ನಾಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ಲಿ ಟಾಕ್ ಅಬೌಟ್ ಆಲ್ ದೋಸ್ ನೆಗೆಟಿವ್ ಥಿಂಗ್ಸ್. ಐ ಡೋಂಟ್ ಬಿಲೀವ್ ಇನ್ ನೆಗೆಟಿವ್. ಏನು ನನ್ನ ಬದುಕಿನೊಳಗೆ ಇಲ್ಲ. ಸಕಾರಾತ್ಮಕವಾಗಿ ತೆಲಂಗಾಣನ ಗೆದ್ದೆ, ಮಹಾರಾಷ್ಟ್ರನ ಗೆದ್ದೆ, ಕೇರಳನ ಗೆದ್ದೆ, ತಮಿಳ್ನಾಡು ಗೆಲ್ಲಕ್ಕೂ ಕಾರಣ ಆಗಲಿಲ್ಲ. ಕಾರಣ ಕೊಯಂಬತ್ತೂರಿಗೆ ಹೋಗಿನ್ರೆ ನಾವು ಒಂದು ದಿನ ತಮಿಳು ಬುಕ್ ಬಿಡುಗಡೆ ಮಾಡೋಕೆ ಒಂದು ಗುಡಿ ಪ್ರಾಂಗಣದಾಗ ತಮಿಳು ಪುಸ್ತಕ ಹಿಡ್ಕೊಂಡು ಹೋಗೀನಿ. ಅಲ್ಲಿಬ್ಬರು ಹೆಣ್ಮಕ್ಳು ಬಂದಾರ್ರಿ ಹೊರಗೆ, ತಲೆ ಮೇಲೆ ಚಿಮಣ ಎಣ್ಣೆ ಸುರ್ಕೊಂಡು ನಾವು ಸುಟ್ಕೋತೀವಿ. ಅದು ನಾ ಏನು ಮಾಡಿದೆ, ನಾ ಏನಾದರೂ ಕೆಟ್ಟ ಕೆಲಸ ಮಾಡಿನೋ ಏನಿದು, ವಾಟ್ ನಾನ್ಸೆನ್ಸ್ ಅಂದಾಗಿಲ್ಲ. ನೀವು ಇಲ್ಲಿ ದೇವಾಲಯ ಸಂಸ್ಕೃತಿಯಲ್ಲಿ ಮಾತಾಡಬೇಡ್ರಿ, ತಮಿಳ್ನಾಡು ದೇವಾಲಯ ಅದಕ್ಕೆ ನಾವು ಸುಟ್ಟು ಹಚ್ಕೋತೀವಿ ಅಂದರು. ಇನ್ನು ಐ ನೆವರ್ ವಾಂಟೆಡ್ ಟು ಟೇಕ್ ಎ ರಿಸ್ಕ್. ಯಾರು ಸುಟ್ಕೊಂಡ್ರು, ಮರುದಿನ ಅದೇ ಹಿಟ್ಟಾಗಿ ನನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿ ಹೇಳಿದ್ದು ನಾನು ರೀ. ಇವೆಲ್ಲ ಸಾಮಾಜಿಕ ಜೀವನ ನೀವು ನೋಡಿದವ್ರು ಇದೀರಿ. ಅಲ್ಲಿಂದ ಸೀದಾ ಏನು ಮಾಡಿದೆ, ಬಸವಣ್ಣ ಮತ್ತೆ ನಡಿ ಪ್ರೆಸ್ ಕ್ಲಬ್ಬಿಗೆ. ಬಸವಣ್ಣ ಪ್ರೆಸ್ ಕ್ಲಬ್ ಅದ ಹೋಗಿ ಬಿಡುಗಡೆ ಮಾಡಿದ್ರೆ ಮರುದಿನ ಈ ಪ್ರೋಗ್ರಾಮ್ ರಾಪ್ನಾಗ ಪೇಪರ್ ತುಂಬ ಬಂದ್ಬಿಡ್ತು, ತಮಿಳು ಬಂದು. ತಮಿಳದಿಂದ ಸ್ವಲ್ಪ ಆ ಸ್ಪೀಡು ನನಗೆ, ಯಾಕಂದರೆ ಶೈವ ಪರಂಪರೆ, ಆ ಮಂದಿರ ಸಂಸ್ಕೃತಿ, ದೇವಾಲಯ ಸಂಸ್ಕೃತಿ ಭಾಳ ವಿಪರೀತ ಬೇರು ಬಿಟ್ಬಿಟ್ಟೈತೆ ರೀ. ಇಟ್ ಮೇ ಟೇಕ್ ಇಯರ್ಸ್ ಅಹೆಡ್ ಅನ್ಲೆಸ್ ವಿ ಡೂ ಸಮ್ ಲಿಟಲ್. ಈಗ ಎಲ್ಲರೂ ಬೆನ್ ಬೀಳ್ಬೇಕಾಗ್ತೈತೆ ರೀ. ಒಬ್ಬ ಅರವಿಂದ್ ಜೊತೆ, ಒಬ್ಬರು ಸಿದ್ದು ಆ್ಯಪಲ್ಪುರಿ ಅವ್ರು ಏನು ಮಾಡೋಕ್ಕೆ ಸಾಧ್ಯ? ನಾವು ಹಚ್ಬೋದು, ಇಗ್ನೈಟ್ ಮಾಡ್ಬೋದು, ಇನ್ಸ್ಪೈರ್ ಮಾಡ್ಬೋದು. ಮಾಡೋರು ಯಾರು? ಇದು ಇಲ್ಲಿ ನನಗೆ ಕೊರತೆ ಅನ್ನಿಸ್ತು ಸರ್. ಇವೆಂಚುವಲಿ ಇಂಗ್ಲೆಂಡ್ನೊಳಗೆ ಇದು ಹೊಸ ಸ್ವರೂಪ ತಗೊಂತು ಸರ್. ಮೋದಿಯವರು ಅದರ ಉದ್ಘಾಟನೆಗೆ ಹೋದರೆ 2015ರಲ್ಲಿ. ಅಲ್ಲಿ ನೀರಜ್ ಪಾಟೀಲ್ರು ಮಾಡಿದರೂ ಸಹಿತ ಆಲ್ರೆಡಿ ಬಸವ ಸಮಿತಿ ಅದಕ್ಕೊಂದು ಬೇಸ್ ಕೊಟ್ಟಿತ್ತು ಸರ್, ಯುರೋಪ್ನಲ್ಲಿ. ಮತ್ತು ಈ ಸಂದರ್ಭದಾಗ ನೀರಜ್ ಪಾಟೀಲ್ ಮೇಯರ್ ಅವರು ಬಂದಾಗ ಬಸವ ಸಮಿತಿ ಒಳಗೆ ಅವ್ರಿಗೆ ಸನ್ಮಾನ ಇಟ್ಟುಕೊಂಡು ಸರ್ ನೀವು ಎಲ್ರಿಗೂ ಗೌರವಿಸಿದ್ರೆ ಅಂತ ಕರ್ನಾಟಕದ ಐಡೆಂಟಿಟಿ ಸಿಕ್ತು. ನೀರಜ್ ಪಾಟೀಲ್ರು ಈಸ್ ಎ ಲಿಂಗಾಯತ್ ಆ್ಯಂಡ್ ಈಸ್ ರಿಲೇಟೆಡ್ ಟು ಅಸ್ ಫ್ರಮ್ ಮೈ ವೈಫ್ ಸೈಡ್. ಅಲ್ಲೇ ನಮಗೆ ಕಮಲಾಪುರದವ್ರು, ಕಲಬುರ್ಗಿ ಕಮಲಾಪುರದವ್ರು ಬಂದರು. ಬರೋಣ ಅವತ್ತು ಒಂದು ಸ್ಟ್ಯಾಚ್ಯೂ ಕೊಡೋದು ತಡಿಯೋರಿಗೆ ತಲೆಯಾಗಿ ಹಾಕಿತ್ತು. ಆದ ಕೂಡಲೇ ಬಸವ ಸಮಿತಿಯಾಗ ಅವಾಗ ಇಷ್ಟು ವ್ಯವಸ್ಥಿತ ಸ್ಟ್ಯಾಚ್ಯೂನೂ ಇರಲಿಕ್ಕಿಲ್ಲ. ಯಾರ್ದೋ ಮನೆಯೊಳಗೆ ಒಂದು ವಾರ್ಡ್ರೋಬ್ದಾಗ ಇದ್ದಿದ್ದು ಇದರೊಳಗೆ ಶೋಕೇಸ್ದಾಗ ಇಟ್ಟಿದ್ದನ್ನು ಓಡಿಸಿ ಕಾರ್ ಕ್ವಾಟ್ ಕಳಿಸಿ ಅವ್ರು ಇರಲಿಲ್ಲ ಮನ್ಯಾಗ, ಅಂದ್ರು ತರಿಸಿ ಅಣ್ಣ ಇದು ತಗೋರಿ ಅಂತ ಹೇಳಿ ಅವಾಗ ಏನು ತಲೆಯೊಳಗೆ ಬೀಸ ಹಾಕಿದೀವಲ್ರಿ, ಅದನ್ನೇ ನಾ ಕೇಳಿದ್ದೆ. ಅಟ್ಟೆ ಬೀಸ ಅದಕ್ಕಿಂತ ಮುನ್ನ ಏನೂ ಮಾಡಿಲ್ಲ. ಇವಾಗ ಶಾರ್ಪ್ ಎನಫ್. ಅಲ್ಲಿಂದ ಮಹಾಸಭೆಗೆ ಹೋದರು, ಅವ್ರಿಗೆ ಸನ್ಮಾನ ಮಾಡಿದರು ಅಖಿಲ ಭಾರತ ವೀರಶೈವ ಮಹಾಸಭೆದಾಗ. ಅದು ಹಂಗೆ ಬೆಳ್ಕೋತ ಆ ಬೀಜ ಬೆಳೆಯುವುದು, ಬಿತ್ತಿದ್ದ ಬೀಜ ಚನ್ನಬಸವಣ್ಣನ ವಚನ ರೀ, ಬಿತ್ತಿದ್ದ ಬೀಜ ಕೆಟ್ಟಿತ್ತಂದೇನೆ ಬೇಡ, ಮುಂದಿನ ದಿನಗಳಲ್ಲಿ ಅರಸಿಕೋ. ಇವತ್ತು ಲಂಡನ್ ಹ್ಯಾಸ್ ಬಿಕಮ್ ಎವ್ರಿ ಫೋಕಲ್ ಪಾಯಿಂಟ್ ಫಾರ್ ದ ಗ್ಲೋಬ್ ಥ್ಯಾಂಕ್ಸ್ ಟು ದಟ್ ನೀರಜ್ ಪಾಟೀಲ್, ಈಸ್ ಕಮಿಟ್ಮೆಂಟ್. ಬಟ್ ಅವ್ರು ಮಾತಾಡುವಾಗ ಒಂದು ಮಾತು ಅಂತಾರೆ, ಅವರು ನಂದು ಬ್ರಿಟಿಷ್ ಬಸವಣ್ಣ ಅಂತಾರ್ರಿ. ಸರ್, ವಾಟ್ ಎವರ್ ಇಟ್ ಈಸ್, ನಿಮ್ಮ ಬ್ರಿಟಿಷ್ ಬಸವಣ್ಣನನ್ನು ಹೊರಗಿನ ಸ್ವರೂಪದಾಗ ಅವ್ರನ್ನ ಬೆಳೆಸ್ಲಾಕೆ ಹೋಗಬೇಡ್ರಿ. ಎಸ್, ಐ ಅಂಡರ್ಸ್ಟ್ಯಾಂಡ್, ಪ್ರಜ್ಞೆ ಜಾಗೃತಿ ಮಾಡಿರಿ, ಆದರೆ ಅದರ ಅಂತರಂಗವನ್ನು ಜಾಗೃತಿ ಅವ್ರು ಇತ್ತೀಚೆಗೆ ಪಾರ್ಲಿಮೆಂಟಿಗೆ ಹೋಗಿ ಅಲ್ಲೇನೋ ಪ್ರೋಗ್ರಾಮ್ಸು ಐ ಥಿಂಕ್ ಇಟ್ ವಿಲ್ ಆವಾಗ ಮೋದಿಯವರು ಹೋದಾಗಲೂ ಕೂಡ PM ಆಫೀಸಿಂದ ಎಲ್ಲರ ಹೋದ್ರೆ ಬಸವಣ್ಣನ ಕಾರ್ಯಕ್ರಮಕ್ಕೆ ನಮ್ಮ ಇಮೇಲ್ ಬರ್ತಾವ್ರಿ. ಏನು ಬರ್ತಾವೆ? ಕನೆಕ್ಟೆಡ್ ವಚನ ಕಳಿಸ್ರಿ. ಅದೇನೋ ಒಂದು ಕನೆಕ್ಟ್ ನನ್ನ ಅದೃಷ್ಟ. ನೀವು ಕೊಡ್ತೀರಿ ರೆಲೆವೆನ್ಸ್? ನಾ ಡೆಫಿನೆಟ್ಲಿ ವಿ ವರ್ಕ್ ಡೇ ಆ್ಯಂಡ್ ನೈಟ್ ಆ್ಯಂಡ್ ಗಿವ್ ಇಟ್. ಇದಕ್ಕೆ ಸಾಕಷ್ಟು ರೀ. ಪ್ರೈಮ್ ಮಿನಿಸ್ಟರ್ ಹೇಳೋದು ಒಂದೇ ಅಲ್ರಿ, ಪಾರ್ಲಿಮೆಂಟ್ದಾಗ ಈಗ ಒಂದು ನಿಶ್ ಮಾಡಿ ಇಡೀ 12ನೇ ಸಂಸ್ಕೃತಿದು ಬಂದೈತಲ್ರಿ, ದಟ್ 12ನೇ ನಿಷ್ದಾಗ ಬಂದೈತರ ಅದು. ಅಲ್ಲಿ ಬಂದಾಗ ನನಗೆ ಲೆಟ್ರ್ ಬಂತು ರೀ,
ದಿಲ್ಲಿ ಒಳಗೆ ಬೇಕು ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಇತ್ತು. ಸರಿ ಅಂತೇಳಿ ಅವ್ರ ನಿರ್ಣಯ ಆಯಿತು. ಮುಂದೆ ಮಾಡೋದೇನಲ್ಲಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ದರ್ ಇಸ್ ಎ ಕಮಿಟಿ ವಿಚ್ ಕ್ಯಾನ್ ಅರವಿಂದ್ ಜತಿ ಕ್ಯಾನ್ ನಾಟ್ ಡಿಸೈಡ್ ವಾಟ್ ಟು ಬಿ ಡನ್ ಇನ್ ಪಾರ್ಲಿಮೆಂಟ್. ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಈಗ ನೀವು ವಚನಗಳು ಸಾಕಷ್ಟು ಅಧ್ಯಯನ ಮಾಡಿರಿ, ಹಂಗಂದ ಕೂಡಲೇ ಅಂತಿಕ ಸೀಲ್ ಹೊಡಿಲಕ್ಕಾಗಂಗಿಲ್ಲ, ಅಥರೈಸೇಷನ್ ಬೇಕಲ್ರಿ. ಸೀದಾ ನಾ ಯೂನಿವರ್ಸಿಟಿಗೆ ಲೆಟ್ರ್ ಬರೀರಿ ಅಂತ ಹೇಳಿಬಿಟ್ಟೆ. ಹೇಳಿದ ಕೂಡಲೇ ಧಾರವಾಡಕ್ಕೆ ಮಾಡಿದರು. ಗುಡಿಸಿಯ ವೈಸ್ ಚಾನ್ಸ್ಲರ್ ಇದ್ದರು. ಒಂದು ಕಮಿಟಿ ಮಾಡಿದ್ವಿ, ವೀರಣ್ಣ ರಾಜೂರ ಎಲ್ಲ ಇಂಥ ಧೀಮಂತ ವ್ಯಕ್ತಿಗಳು ಕೂಡಿಕೊಂಡು ಸುಮಾರು 4-5 ವಾರದೊಳಗಡೆ ಬ್ಯೂಟಿಫುಲ್ ರಿಪೋರ್ಟ್ ವಿ ಕ್ರಿಯೇಟೆಡ್ ವಿತ್ ಫೋಟೋಗ್ರಾಫ್ಸ್, ವಿತ್ ಈ ತಾಳೆಗರಿ ಏನದಾವಲ್ಲ ರೀ, ತಾಳೆಗರಿ ಒಳಗೆ ಒರಿಜಿನಲ್ ವಚನ, ಇಲ್ಲಿ ಕಳಬೇಡ ಕೊಲಬೇಡ ಇದ್ರೆ ಒರಿಜಿನಲ್ ತಾಳೆಗರಿ, ಅದನ್ನೆಲ್ಲ ಗುಡಿಸಿ ಅವ್ರು ಹೇಳಿಸಿ ಕನ್ನಡ ಡಿಪಾರ್ಟ್ಮೆಂಟಿಗೆ ಫೈರ್ ಮಾಡಿದ್ರು ರೀ. ಇದು ಮಾಡಿರೋ ವರ್ಕು ದಿಸ್ ಈಸ್ ಕಾಲ್ಡ್ ಆಸ್ ರಿಸರ್ಚ್, ಸಂಶೋಧನೆ ಅಂತ ಹೇಳಿ ಎಲ್ಲ ಮಾಡಿ ಅದಕ್ಕೆ ಜೋಡಿಸಿದ್ವಿ, ಅಲ್ಲಿ ಮಾಡಿದ್ದೀವಿ. ಹಿಂಗೆ ಅನೇಕ ಕಡೆ ನಾನು ಹೇಳ್ಕೊತ. ಅನದರ್ ಇಂಪಾರ್ಟೆಂಟ್ ಇನ್ಸಿಡೆಂಟ್, ಮೋದಿಯವರು ಈ ಒಂದು ವಚನಾನ ಕೋಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಬಗ್ಗೆ ಹೇಳುವಂಥ ಪರಿಸ್ಥಿತಿ ಬಂತಲ್ಲ ಸರ್, ಆ ದೆಹಲಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನುಭವ ಏನು? ಅದು ಯಾಕೆ ಸಾಧ್ಯ? ಸ್ವಲ್ಪ ಸಾಕಷ್ಟು ಐತ್ರಿ, ಇಟ್ ಮೇ ಟೇಕ್ ಲಿಟಲ್. ಎಲ್ಲ ಹೇಳ್ರಿ ಸರ್, ಏನು ಬೇಕಾದಷ್ಟು ಹೇಳ್ರಿ, ನಮಗೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಐತಿಹಾಸಿಕ ಸತ್ಯಗಳು ದಾಖಲೆ ಆಗಬೇಕು. ಏನಿಲ್ಲರಣ್ಣ, ಇದು 23 ಭಾಷೆ ಅಂದ್ರೆ ದೇಶದ ಅಷ್ಟು ಅಧಿಕೃತ ಭಾಷೆಗಳಿಗೆ ವಚನ ಸಂಪನ್ನ ಆಯಿತು. ಇದು ಇಲ್ಲಿ ಬೆಂಗಳೂರಾಗ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರ ಕಡೆ ಕರ್ನಾಟಕರ ಥರ ಚಪ್ಪಳಿಗೆ ಬಡಿಸ್ಕೊಳ್ಳೋದು ನನಗೆ ಇಚ್ಛೆ ಇರಲಿಲ್ಲ ರೀ. ಇವತ್ತಿಗೂ ನಾನು ಪ್ರಚಾರ ಪ್ರಿಯನಲ್ಲ, ಪ್ರಸಾರ ಪ್ರಿಯ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್. ಪ್ರಚಾರ ಪ್ರಿಯನಲ್ಲ, ಪ್ರಸಾರ ಪ್ರಿಯ. ಅದೇನು ಮಾಡಿದೆ, ಮತ್ತು ನಮ್ಮ ಸನದಿ ಅಣ್ಣ ನಮ್ಮ MP ನಮಗೆ ಯಾವ ಬಿಡ್ಬೇಕ್ರಿ ಪಾರ್ಲಿಮೆಂಟದಾಗ, ಮತ್ತು ಯಾವನ್ರ ಹಿಡಿಬೇಕಲ್ರಿ. MP ಹಿಡಿದು ಪಾಸ್ ತೊಗೊಂಡು ಒಳಗೆ ಹೋಗ್ಬೇಕು. ಇವ್ರು ಅಂದ್ರೆ ಪಾಸ್ ಕಿಸೆದಾಗ MP ಫೋನ್ ಮಾಡಿದೆ, ನಡೀರಿ ಬರ್ರು ನನ್ನ ವಿಮಾನ ಟಿಕೆಟ್ ಇಲ್ಲಿ ಬ್ಯಾಡ್ರಿ, ನಾ ಟ್ರೈನ್ ಐದು ಧಾರವಾಡದ ಸಚ್ ಎ ಗ್ರೇಟ್ ಮ್ಯಾನ್ ಸರ್, ಬೀಯಿಂಗ್ ಎ ಮುಸ್ಲಿಮ್ ಜೆಂಟಲ್ಮನ್. ಎಲ್ಲಿ ಬಸವಣ್ಣನ ಹುಡುಕ್ತೀರಿ, ಇಲ್ಲಿ ಯಾವ ಜಾತಿ ಹುಡುಕಾಡ್ತೀರಿ? ನನ್ನ ಕರ್ತವ್ಯ ರೀ ಬಸವಣ್ಣನ ಕೆಲಸಕ್ಕೆ ಟ್ರೈನ್ದಾಗ ಹತ್ತಿ ಬಂದರು MP. ದಿಲ್ಲಿ ಒಳಗೆ ಭೇಟಿಯಾದಿವಿ. ಭೇಟಿಯಾಗಿ ಅಣ್ಣ ಏನು ಮಾಡೋದು ಅಂದೆ. ನಡ್ರಿ ಪಾರ್ಲಿಮೆಂಟಿಗೆ, ಏನು ನಡೆದೈತೆ, ಸೆಷನ್ದಾಗ ಐತಿ, ಎಲ್ಲರೂ ಭೇಟಿ ಆಗ್ತಾರೆ ಅಲ್ಲಿ ಅಂದರು. ದ್ಯಾಟ್ ಕಾನ್ಫಿಡೆನ್ಸ್ ಐ ನೆವರ್ ಹ್ಯಾಡ್. ಸೀದಾ ಏನು ಮಾಡಿದರು, ಅನಂತಕುಮಾರನ ಹತ್ರ ಕರ್ಕೊಂಡು ಹೋದರು, ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್. ಆ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಕ್ಯಾಬಿನ್ ಬಾಜೂಕ ಪ್ರೈಮ್ ಮಿನಿಸ್ಟರ್ ಕ್ಯಾಬಿನ್, ಅಲ್ಲಿ ಹಂಗೆ ಇರ್ತೈತೆ ರೀ ಸಿಸ್ಟಮ್. ಅದು ಪಾರ್ಲಿಮೆಂಟ್ ಇಬ್ಬರು ರೂಮ್, ಆ ಪ್ರೋಟೋಕಾಲ್ ಪ್ರಕಾರ ಅವರು ಕರೆದಾಗ ತಕ್ಷಣ ಹೋಗ್ಲಕ್ಕೆ ಅರೇಂಜ್ಮೆಂಟ್. ಅಲ್ಲಿ TV ಇರ್ತೈತಿ, ಚರ್ಚೆ ನಡೆದಿರ್ತಾವ, ಕೂತ್ ಕೇಳ್ತಿರ್ತಾರೆ, ಅದು ಸೆಕೆಂಡ್ರಿ. ಇಬ್ಬರದು ಅಲ್ಲೇ ಬಾಜುನ ಕರ್ಕೊಂಡು ಹೋದರು. ಹಿಂಗೆ ಅರವಿಂದ್ ಅವರು ಹಿಂಗೆ 23 ಭಾಷೆ ಏನಂದ್ರಿ ಅಂದ್ರೆ ಅನಂತಕುಮಾರ್, 23 ಭಾಷೆ ಎಷ್ಟು ಪ್ರಯಾಸ ಇದು ಅಂದರು. ನಾ ಇಟ್ಟು ಪುಸ್ತಕ ತೊಗೊಂಡೋಗಿದ್ದೆ, ಟೇಬಲ್ ಮೇಲೆ ಇಟ್ಟೆ, ಏನಪ್ಪ ಇದು ಇಷ್ಟು ಪ್ರಯಾಸ ಅಂದ್ರೆ. ಆಗೈತೆ ಅದು ಕಟ್ಕೊಂಡು ಏನು ಮಾಡಲಿ, ದೇಶಕ್ಕೆ ಸಮರ್ಪಣೆ ಮಾಡ್ಬೇಕಂತ ಎಲ್ಲೋ ಒಳಗೆ ಆಸೆ ಇತ್ತು ರೀ ಅಂದೆ. ಉತ್ತರ ಇಲ್ಲ, ಪತ್ರ ಇಲ್ಲ, ಏನಿಲ್ಲ. ಹಿಂಗೆ ಫೋನ್ ತೊಗೊಂಡ ಪುಣ್ಯಾತ್ಮ. ಐ ರಿಮೆಂಬರ್ ಹಿಮ್ ಆಲ್ವೇಸ್ ಸರ್. ನೋಬಡಿ ಹ್ಯಾಸ್ ಹೆಲ್ಪ್ಡ್ ಮೀ ಲೈಕ್ ಹಿಮ್ ಬಿಕಾಸ್ ಹಿ ಬಿಕೇಮ್ ಬಸವಣ್ಣ ಫಾರ್ ಮೀ. ದಟ್ ಪರ್ಟಿಕ್ಯುಲರ್ ಮೊಮೆಂಟ್ ಹಿ ಬಿಕೇಮ್ ಬಸವಣ್ಣ. ಎತ್ತಿದವರ ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿಗೆ फ़ोन ಮಾಡಿದರು, कर्नाटक से एक बहुत बड़ी हस्ती आ गई है, उनको 2 मिनट मोदी जी को मिलना है. ಇಷ್ಟರ 2 ಮಿನಿಟ್ ಅವ್ರಿಗೇನು ರೀ, ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್, ಬಾಜು ಕ್ಯಾಬಿನ್ನು. ಅಂದ ಕೂಡಲೇ 2 ಮಿನಿಟ್ದಾಗ ಸೂಪ್ ತರಿಸ್ಕೊಟ್ರ. ನಾನು ಐ ಡೋಂಟ್ ಫರ್ಗೆಟ್ ದ್ಯಾಟ್. ಇನ್ನು ಸೂಪ್ ಒಂದು ಸಿಪ್ ಕುಡ್ದಿಲ್ಲ, ಆ ಕಡೆಯಿಂದ ಫೋನ್ ಬರ್ಬೇಕ್ರೆ ಅಯ್ಯೇ ಅಂದ್ರೆ ನನಗೆ ಎದು ಬಡ್ಕೊಳಕಾಯ್ತು ರೀ. ಈ ಮೋದಿನ ಭೇಟಿ ಆಗೋದು ಹೆಂಗಪ್ಪ? ಸಿ ಸಚ್ ಎ ಹೋಲ್ ನೇಷನ್ ನೋಸ್ ಹೂ ಈಸ್ ಹಿ, ಬಟ್ ಇಂಡಿವಿಜುವಲಿ 1-to-1 ಟಾಕ್. ಈಗ ನೀವು ಪ್ರೀತಿಲೇ ನನಗೆ ಗೊತ್ತು, ನಾ ಮಾತಾಡಬಲ್ಲೆ. ಇದೇ ಇನ್ನೊಬ್ಬ ಯಾರೇ ಬಂದರೂ ನನಗೆ ಡಿಫಿಕಲ್ಟ್ ಆಗ್ತೈತಿ. ಏನೂ ಅರಿವಿಲ್ಲದ ವ್ಯಕ್ತಿ ಅವರು ಸೂಪ್ ಅಲ್ಲೇ ಬಿಟ್ಟು ಎದ್ದು ನಿಂತು ನಂದು ನಿರಂತರ ಅದು ಲಿಂಗದ್ದು ಐ ವಾಟ್ ಅ ಸಂಪೂರ್ಣ ಸಾಕಾರವನ್ನು ನಿರಾಕಾರ ಮಾಡಿಕೊಂಡು ಆಹ್ವಾನ ಮಾಡೋದು ಲಿಂಗಾಯತ ತತ್ವ ನನಗೆ ಸಂಪೂರ್ಣವಾಗಿ ಅರಿವಾಗೈತೆ ರೀ. ಅಲ್ಲಿ ನಿತ್ಯ ಬಸವಣ್ಣ ಇದ್ರೆ ನನ್ನ ದೇಹ. ಈಗ ನೀವು ಒಳಗೆ ಬರ್ರಿ, ಏನು ಮಾತಾಡ್ಕೋತೀರಿ ಮಾತಾಡ್ಕೊರೋ ಹೋಗ್ರಿ ಸರ್. ನಾನು ಲಿಂಗ ಸಾಕ್ಷಿಯಾಗಿ ಹೇಳ್ತೀನಿ ಮಾತು, ಯಾರೂ ನೋಡಿಲ್ಲ ಅದು ನನಗೆ ಅಟ್ಟ ಗೊತ್ತೈತಿ. ಬರ್ರಿ ಅಂಥೇಳಿ ಅನಂತಕುಮಾರ್ ಕರ್ಕೊಂಡು ಹೋದ್ರೆ ರೀ, ಅನ್ಬಿಲೀವಬಲ್. ದ ಡೋರ್ ಓಪನ್ಸ್ ಅಂಡ್ ದ ಪ್ರೈಮ್ ಮಿನಿಸ್ಟರ್ ಕುರ್ಚಿದೊಳಗೆ ಕೂತವ್ರು ಎದ್ದು ನಿಂದಿರ್ತಾರೆ ರೀ. ಮತ್ತು ನಾ ಯಾರು
ನೋಬಡಿ. ನೀವೇ ಹೇಳಿದ್ರಲ್ಲ ಬಸವಣ್ಣನ ಕರ್ಕೊಂಡು ಹೋಗಿದ್ದು ಒಳಗೆ. ಅಲ್ಲ, ಅದಂತೂ ನಾ ಕರ್ಕೊಂಡೋಗಿನಿ. ಖರೆ. ಅಲ್ಲಿ ಹೆಂಗೆ ರಿಯಾಕ್ಷನ್ ಆಗಿದ್ದು ಹೇಳ್ತೇನೆ. ಬಸವಣ್ಣ ನಿರಾಕಾರ ಬಯಲ ರೂಪ ಮಾಡಬಲ್ಲಾತನೇ ಶರಣ ವಚನ ಐತಲ್ರಿ. ಬಯಲ ರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ. ಈ ತತ್ವವನ್ನು ನಾನು ಅರ್ಥ ಮಾಡಿಕೊಂಡಾಗ ಅಲ್ಲಿ ಹೋಗೋಣ. ಮೋದಿಯವರು ಪ್ರೈಮ್ ಮಿನಿಸ್ಟರ್ ಸರ್, ಈ ಗಾಟ್ ಅಪ್ ಫ್ರಮ್ ಇಸ್ ಚೇರ್, ಅರವಿಂದ್ ಭಾಯ್ ಹಿಂಗೆ ಕೈ ಮಾಡಿ ಹಿಂಗೆ ಬೆನ್ನಾಗಿದೆ ಮಾಡಿ ತಾವು ಆ ಕಡೆ ಅನಂತಕುಮಾರ್ ಕರ್ಕೊಂಡೋಗಿ ಕುಂಡ್ರಿಸಿದ್ರು. ಈ ಕಾನ್ವರ್ಸೇಷನ್ ಹೆಂಗೆ ಬ್ರೇಕ್ ಮಾಡೋದು? ಈಗ ನೀವು ಬಸವ ಸಮಿತಿ ಜೊತೆಯವ್ರ ಹೆಸರಿನಿಂದ ಇವತ್ತು ಆರಂಭ ಮಾಡಿದ್ರಿ. ನಾ ಹೆಂಗೆ ಪ್ರೈಮ್ ಮಿನಿಸ್ಟ್ರಿಗೆ ಆರಂಭ ಹೆಂಗೆ ಮಾಡಲಿ? ನನಗೆ ಹಿಂಗಿತ್ತು, ನಂದು ಪರಿಸ್ಥಿತಿ ಹಂಗಿತ್ತು ರೀ. ಅನಂತಕುಮಾರ್ ಏನು ಮಾಡಿದರು, सर डिमोनेटाइजेशन के पूरा देश में बहुत बड़ा हंगामा हो रहा है, हमारे बसवण्णा जी 12वीं शताब्दी में इसके बारे में वचन का जिक्र किए हैं अंदबिट्ರು. अंद कूडले क्या बोल रहे हैं, 12वीं शताब्दी में भी काला धन का चक्कर था क्या अंदर? और सी यू कैन इमेजिन ಅವ್ರ ಪ್ರೈಮ್ ಮಿನಿಸ್ಟರ್ ಕಾಲಾಧನ್ ಅದನ್ನು ತೆಗಿಬೇಕಾಗ್ತದೆ. ಡಿಮಾನಿಟೈಸ್ ಅಮೌಂಟ್ ಸಕ್ಸಸ್ ಆಯಿತು, ಅನ್ಸಕ್ಸಸ್ಫುಲ್, ದಟ್ ಈಸ್ ನಾಟ್ ನನ್ ಆಫ್ ಮೈ ಕನ್ಸರ್ನ್. ಶ್ಯೂರ್ಲಿ ಇಟ್ ಇಸ್ ನನ್ ಆಫ್ ಮೈ ಕನ್ಸರ್ನ್ ಅಂದ ಕೂಡಲೇ ವಚನ ನನಗೆ ಬಂತು. ಬಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದಯ್ಯ, ಕಳ್ಳ ನಾಣ್ಯ ಸಲಿಗೆಗೆ ಬಾರದಯ್ಯ, ಕಳ್ಳ ನಾಣ್ಯವ ಸಲಲೀಯರಯ್ಯ, ಭಕ್ತಿ ಎಂಬ ಭಾಂಡಕ್ಕೆ ಜಂಗಮವೇ ಸುಂಕಿಗೆ ಕೂಡಲ ಸಂಗಮ ದೇವ ಹೇಳಿ ಸ್ವಲ್ಪ ಹಿಂದಿದಾಗ ಎಕ್ಸ್ಪ್ಲೇನ್ ಮಾಡಿದ ಕೂಡಲೇ ಕ್ಯಾ ಬಾತ್ ಹೈ, अरविंद भाई गलत कर लिया, पहले मुझे बताना था, मैं शायद डिमोनेटाइजेशन बसवण्णा के नाम से कर लेता था. ನಾ ಕೈ ಇದು ಏನು ಸಕ್ಸಸ್ ಆಗುತ್ತೈತೋ ನಮಗೇನು ಗೊತ್ತು ಸರ್ ಎಕನಾಮಿಕಲಿ ಹೌ ಇಟ್ ರಿಯಾಕ್ಟ್ಸ್. ಫಾರ್ ಮೀ ಹೀ ಯೂಸಿಂಗ್ ದಟ್ ವಚನ ವಾಸ್ ಗುಡ್ ಎನಫ್ ಫಾರ್ ಮೀ ಬಿಕಾಸ್ ಐ ಹ್ಯಾವ್ ಎಂಟರ್ಡ್ ಇಸ್ ಹಾರ್ಟ್. ಆವಾಗ ನಾವು ಓಪನ್ ಮಾಡಿದ ಸಬ್ಜೆಕ್ಟು 23 ಭಾಷೆ. ಕೈಯಾಗ ಒಂದು ಪೇಪರು ಸುಯ್ತು ಅವ್ರ ಕೈ ಕೊಟ್ಟಿಲ್ಲರಿ. ಅವರ ಅಂದ್ರೆ ಅನಂತಕುಮಾರ್ ಈ ವಚನ ಅವಾಗ ತಕ್ಷಣ ನಾ ಗುಜರಾತಿ ಸ್ವಲ್ಪ ತಲೆ ಶಾಣೆ ಐತ್ರಿ, ಇಂಜಿನಿಯರಿಂಗ್ ತಲೆ, ಮಾರ್ಕೆಟಿಂಗ್ ಪಕ್ಕ ರೀ. ಅದನ್ನು ಹೋಗಿ ಗುಜರಾತಿ ಬುಕ್ ಕೊಟ್ಟು ಕೂಡಲೇ ನೋಡಾಕತ್ತಿದ್ರು. ಸ್ವಲ್ಪ ಡೀಪ್ ಹಂಗೆ ನೋಡಾಕತ್ತಿದ್ರು ವಚನಗಳನ್ನು. ಗುಜರಾತ್ ನ್ಯಾಚುರಲಿ ಅವ್ರ ಮದರ್ ಟಂಗದಾಗ ನಾ ಕೈಯಾಗ ಕೊಟ್ಟ ಮೇಲೆ ಅದು ಭಾಳ ದೊಡ್ಡ ವಿದ್ವಾಂಸರು ಮಾಡ್ಯಾರ್ರಿ ಗುಜರಾತಿ, ನಮಗೆ ಅನುವಾದ ಮಾಡಿದವರು. ಅಗೇನ್ ಏನ ಮುಸ್ಲಿಂ ಲೇಡಿ ಹ್ಯಾಸ್ ಡನ್ ಫಾರ್ ಮೀ ಇನ್ ಗುಜರಾತಿ. ಅವ್ರು ಹೆಂಗೆ ಮಾಡಿದ್ರಪ್ಪ, ಆಕೆಗೇನು ಕನ್ನಡ ಬರ್ತಿದ್ದಿಲ್ಲ. ಸಂಸ್ಕೃತ ವಿದ್ವಾಂಸರು ಯೂನಿವರ್ಸಿಟಿದವರು, ಸಂಸ್ಕೃತ ವಿದ್ವಾಂಸರು. ನಾವು ಸಂಸ್ಕೃತ ಮಾಡಿದ ಭಾಷೆಯನ್ನು ಅವರು ಅನುವಾದ ಮಾಡಿ ಹೇಳೋರು. ಹಿಂದಿ ಇತ್ತು, ಇಂಗ್ಲೀಷ್ ಇತ್ತು, ಸಂಸ್ಕೃತ ಇತ್ತು. ಗುಜರಾತಿ ಜಬರ್ದಸ್ತ್ ಬತ್ತರೆ ವಚನ ಟ್ರಾನ್ಸ್ಲೇಷನ್. ಅದನ್ನು ತಗೊಂಡು ನೋಡಾಕತ್ತಿದ್ರೆ ಆವಾಗ ನಾ ಸ್ವಲ್ಪ ಧ್ವನಿ ಹಾಕಿದೆ ರೀ. सर आप गुजराती वचन देख रहे हैं, ऑलरेडी मेरे पास और भी 22 भाषाओं का है, राष्ट्र को समर्पण करवाना चाहता हूँ. इना पूर्ण सेंटेंस बंदिಲ್ಲ. ಒಬ್ಬ ಮೋದಿ धड़कने यज्ञ, ये शायद मेरी जिम्मेदारी बनती है कि मैं राष्ट्र को समर्पण करूँ. ನಾ ಇನ್ನು ಅಪೀಲ್ ಇಲ್ಲ, ಕೇಳಿಲ್ಲ. ಯಾಕೆ ಇಲ್ಲ ಬಸವಣ್ಣ ವರ್ಕ್ ಮಾಡಿದ್ರು. ಐ ಅಗೇನ್ ರಿಪೀಟ್ ಆ ಬಸವಣ್ಣವ್ರು ವರ್ಕ್ ಮಾಡಿಸ್ಯಾರಲ್ಲಿ. ಶಾಯದೆ ಮೇರಿ ಯಾರು ಅಂತಾರೆ ಸರ್, ಮೇರಿ ಜಿಮ್ಮೆದಾರಿ ಬಂತಿ ರಾಷ್ಟ್ರಕ್ಕೆ. ಈಗ ನಾ ಹಿಂಗೆ ಅಂದ ಕೂಡಲೇ ನೀವು BJP ಹಿಂಗೆ ಬೆನ್ನು ಹತ್ತಾನ. ನಿಮಗೆ ಗೊತ್ತು ಸಾಮಾಜಿಕ ಜಾಲತಾಣದ ನನಗೆ ಮೋದಿ ಫೇವರ್ ಅದಾರ ಏನೋ ಸುಮ್ಮನೆ ನನಗೆ ಯಾಕಡಿದ್ರಿ. ಈಸ್ ನಾಟ್ ಮೋದಿ ಪ್ರೈಮ್ ಮಿನಿಸ್ಟರ್ ದೇರ್. ನನಗೇನೂ ಬೇಕಾಗಿಲ್ಲ. ನಾನು ಬಸವಣ್ಣ ಪ್ರೈಮ್ ಮಿನಿಸ್ಟರ್. ನಾ ಬಸವಣ್ಣನ ಎಲ್ಲ ಕಡೆ ಎತ್ತ ನೋಡಿದಡ ತತ್ತ ನೀನೇ ದೇವ ಅನ್ನುವಂತಕ್ಕಂಥ ವಚನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಮೋದಿಯಾರು ಡಿಫರೆಂಟ್ ಇಲ್ಲ, ಮನಮೋಹನ್ ಸಿಂಗ್ ಡಿಫ್ರೆಂಟ್ ಅಲ್ಲ, ವಾಜಪೇಯಿ ಡಿಫ್ರೆಂಟ್ ಅಲ್ಲ. ಈ ಸಂದರ್ಭದ ಹಂಗೆ ಅಂದವ್ರ ಕರೆಂಗೆ ಕರೆಂಗೆ ಅಂದ್ರೆ ಅವರ ನನಗೇನು ಉತ್ತರ ಕೊಡಲ್ರಿ. ಐ ಆಮ್ ನಾಟ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಅಂದ ಕೂಡಲೇ दिल्ली में या कर्नाटक में, अरविंद भाई शायद कर्नाटक में पॉलिटिकल हो जाएगा, नहीं दिल्ली में करेंगे. अंद कूडले अनंत कुमार इनको विज्ञान भवन में सब व्यवस्था करके दे दीजिए, वहीं पर करेंगे. ಮತ್ತು ಲಾಸ್ಟ್ ಕ್ವೆಶ್ಚನ್ ನಾ ಅವಾಗ ಅವ್ರು ನಿಂತರು ನಾನು ನಿಲ್ಲಬೇಕಲ್ರಿ. अरविंद भाई कब करेंगे? सर आज तक दिल्ली में बसव जयंती हुआ नहीं है, उसके लिए बसव जयंती अगली साल की बसव जयंती दिल्ली में कर लेंगे. ठीक है, ये ठीक होता है. बसव जयंती देख के दिन मैं आऊँगा. लोकार्पण करने की मुझे गौरव है.
ಅವಂಗ ಅಂಥೇಳಿ 20 ನಿಮಿಷ ಟೈಮ್ ಕೊಟ್ಟಂಥ ವ್ಯಕ್ತಿ 2 ತಾಸು ಬಂದರ್ರಿ. ಆವಾಗಿನವ್ರ ಉದ್ಬೋಧಕ ಭಾಷಣ ಯೂಟ್ಯೂಬ್ದಾಗ ತಾವು ನೋಡ್ಬೋದು. ಆವಾಗ ಈ ಬುರ್ಖಾ ತೆಗೆದಿದ್ದು ಆ ಸಂದರ್ಭದಾಗ ರೀ. ಸಾಮಾಜಿಕ ಬಸವಣ್ಣ ಮತ್ತು ಸಾಮಾಜಿಕ ಆನುಭಾವಿಕ ಸಮಾಜ ವಿಜ್ಞಾನದ ನಾಯಕ ಈ ಪುಣ್ಯಾತ್ಮ ಅಲ್ಲಿ ಬರ್ಬೇಕಾರೆ ಆವತ್ತು ಅನೌನ್ಸ್ಮೆಂಟ್ ಇಡೀ ಜಗತ್ತಿನಾದ್ಯಂತ ಪತ್ರಿಕೆಗೆ ಬತ್ತಾವತ್ತು. ಏನಂತ ಸರ್, ಯಾವ ವಿಷಯ? ಅದೇ ಈ ಬುರ್ಖಾ ಹ್ಞೂ ಹೆಣ್ಮಕ್ಳ ಬಗ್ಗೆ ಸ್ವಾತಂತ್ರ್ಯ ಏನೋ ಬಂತಲ್ರಿ. ಆಮೇಲೆ ಇದ್ರಿ ಆ ಮದುವೆದು ತ್ರಿವಳಿ ತಲಾಕ್, ಹಾಂ ತಲಾಕ್ ಬಗ್ಗೆ ಅವತ್ತೇ ಅವ್ರು ಹೇಳಿದ್ದು ತಲಾಕ್ ಆ ಸ್ಟೇಜ್ ಮೇಲೆ ಘಟಮುಟ್ಟಂಗೆ ಹೇಳಿಬಿಟ್ರು. ಪೇಪರ್ ತುಂಬ ತಲಾಕದ ಹೊತ್ತು ಬಸವ ಜಯಂತಿ ಸೆಕೆಂಡ್ರಿ ಇತ್ತು, ಬಟ್ ಬಸವಣ್ಣ ಅದಕ್ಕೆ ಕಾರಣ ಆದರು. ಇಲ್ಲಿ ಕರ್ನಾಟಕದ ಪೇಪರ್ದಾಗೆಲ್ಲ ಬಂತು. ಹೀಗಾಗಿ ಆ ಬಸವಣ್ಣನ ಕನೆಕ್ಟಿಂದ ಅದು ಹಂಗೆ ದೇಶವನ್ನು ಪ್ರವೇಶಿಸ್ತ್ರಿ. ಸೊ ಆವತ್ತು ಅವರು ಆಡಿದ ಮಾತುಗಳು ಯಾವ್ಯಾವ ಭರವಸೆಗಳನ್ನು ಕೊಟ್ಟು ಸರ್ ವಚನಗಳಿಗೆ ಸಂಬಂಧಪಟ್ಟಂಗೆ? ಏನೂ ಮಾಡಿಲ್ಲರಿ. He is not a person of a political commitment. Let me be very clear about it. He is not a politician. He took ಬಸವಣ್ಣ as a spiritual person. ಅದೇ ಭಾಷೆದಾಗ ಅವ್ರು ಮಾತಾಡ್ಕೋತು ಇಷ್ಟೇ ಹೇಳಿದರು. ಇದು ನೀವು ಒಬ್ಬ ರಾಜಕೀಯದ ವ್ಯಕ್ತಿಯ ಮಗನಾಗಿ ನೀವು ರಾಜಕೀಯದ ಬೆನ್ನು ಹತ್ತೋದು ಬಿಟ್ಟು ನಾವೆಲ್ಲ ರಾಜಕೀಯದವ್ರು ಚಂದ ಹೇಳ್ಯಾರ್ರಿ. ನೀವು ನೋಡಿರಿ ಯೂಟ್ಯೂಬ್ ಕುರ್ಚಿ ಸುತ್ತಾಕವ್ರು ನಾವು. ನೀವು ಎಲ್ಲಿಂದ ಇದು ವಿಶೇಷ? ಇಡೀ ರಾಜಕೀಯ ಫ್ಯಾಮಿಲಿಗಳಿಗೆ ದೇಶದಾಗ ನೀವೊಬ್ಬರು ಇದಾಗ್ತೀರಿ, ಅದಕ್ಕೇನಂತಾರೆ ಬೆಂಚ್ ಮಾರ್ಕ್ ಆಗ್ತೀರಿ. ಕನ್ನಡದ ಹಿಂದಿದಾಗ ಒಂದೇನೋ ಶಬ್ದ ಬಳಸಿದ್ರಿ. ಹೀಗಾಗಿ ಆ ವ್ಯಕ್ತಿಯ ಹಿನ್ನೆಲೆ ಒಳಗೆ ಅದೇನು ಬತ್ತು ಹಂಗೆ ದೇಶದೊಳಗೆ ಅಲ್ಲಿ ಇಲ್ಲಿ ವಚನಗಳು ಅಲ್ಲಿ ಇಲ್ಲಿ ಚರ್ಚೆ ಶುರುವಾಗ್ಯಾವ್ರಿ. ಇನ್ನೂ ಬೆಳಿಬೇಕ್ರಿ. ಸರ್, ಈಗ ಫಾರಿನ್ ಲ್ಯಾಂಗ್ವೇಜಸ್ಸಿಗೆ ಹೋಗೋ ಪ್ರಾಜೆಕ್ಟ್ ಯಾವಾಗ ಕೈ ತೊಗೊಂಡ್ರಿ? ಆಮೇಲೆ ಆ ಭಾಷಣದಾಗ ಅವ್ರು ಅಂದರು, ಅವತ್ತು ನಾ ಎಂಟೈರ್ ಇಂಡಿಯಾ ರೈಟ್ ಫ್ರಮ್ ಕೇರಳ ಟು ಕಾಶ್ಮೀರ್ ಐ ಇನ್ವೈಟೆಡ್ Basava followers. Assam to Saurashtra I had invited friends. Not only that, I had invited friends from United States, I had invited from Australia, United 3 countries I had invited. ಇದು ವಿಶ್ವ ಬಸವ ಜಯಂತಿ ಹೆಸರು ಕೊಟ್ಟೆ ಬಿಟ್ಟಿದ್ವಿ. ಹೀಗಾಗಿ ಅದೆಲ್ಲ ಆಯಿತು. ಅದಾದ ಮೇಲೆ ನನಗೆ ಇದು ಕರ್ನಾಟಕ ಭಾರತಕ್ಕೆ ಸೀಮಿತ ಆಗಲಾರ್ದ ಹೊರಗೆ ಹೋಗಬೇಕಲ್ಲ.